ಹಾಯ್ ಹಲೋ ನಮಸ್ಕಾರ. ಐ ಆಮ್ ಪವಿ ಮಾಸ್ತರ್. ಸೊ ಇಷ್ಟು ದಿನ ಬರೀ ಥಿಯರಿ ಆಗಿತ್ತು. ಸೊ ಇವತ್ತು ಹಂಗೆ ಸುಮ್ಮನೆ ಒಂದು ಸಿಂಪಲ್ ಸ್ಮಾಲ್ ಪ್ರಿಂಟ್ ಎಫ್ ಪ್ರೋಗ್ರಾಮ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ ಎಲ್ಲರೂ ಪ್ರಿಂಟ್ ಎಫ್ ಹಲೋ ವರ್ಲ್ಡ್ ಮಾಡ್ತಿರ್ತಾರೆ. ಸೊ ಅದೇ ಟೈಪ್ ಸಿಮಿಲರ್ ಒಂದು ಪ್ರೋಗ್ರಾಮ್ ಮಾಡೋಣ. ಫಸ್ಟ್ ಈಸ್ ಹೆಡರ್ ಫೈಲ್ ಹ್ಯಾಶ್ ಇನ್ಕ್ಲೂಡ್ stdio.h ಐತಿ. ಸೊ stdio.h ಇಸ್ ಅ ಹೆಡರ್ ಫೈಲ್. ಸೊ ಐ ಥಿಂಕ್ ನಾನು ವಿಡಿಯೋದಾಗ ಹೇಳಿದೆ ಡಾಕ್ಯುಮೆಂಟ್ ಸೆಕ್ಷನ್ ಹೆಡರ್ ಸೆಕ್ಷನ್ಸ್ ಬರ್ತೈತಿ. ಸೊ ಆ ಟೈಪ್ ಹೆಡರ್ ಸೆಕ್ಷನ್ stdio.h ಅಂತಂದು ಬರ್ತೈತಿ. stdio.h ಇಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ .h ಅದರ ಹೆಡರ್ ಫೈಲ್ ಅಂತ. ಓಕೆ, ಸೊ ಈ ಪ್ರಿಂಟ್ ಎಫ್ ಏನು ಫಂಕ್ಷನ್ ಇದು ಐತಲ್ಲ ಡಿಸ್ಕ್ರಿಪ್ಷನ್ ಅದು stdio.h ನಾಗ ಇರ್ತೈತಿ. ಸೊ ನಿಮ್ಮ ಲಿಂಕರ್ ಯಾವಾಗ ನಿಮ್ಮ ಪ್ರೋಗ್ರಾಮ್ ಪೂರ ಕಂಪೈಲ್ ಆಗಿ ಅದು ಮಷಿನ್ ಲೆವೆಲ್ ಕೋಡ್ ಈಗ ಜನರೇಟ್ ಆಗ್ತದಲ್ಲ ಅವಾಗ ನಿಮ್ಮ ಲಿಂಕರ್ ಏನು ಮಾಡ್ತೈತಿ ಈ ಪ್ರಿಂಟ್ ಎಫ್ ಕೋಡ್ನ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ .h ದಿಂದ ತಗೊಂಬಂದು ಲಿಂಕ್ ಮಾಡಿ ಅಟ್ ದ ಎಂಡ್ ಮಷಿನ್ ಲೆವೆಲ್ ಕೋಡ್ ಜನರೇಟ್ ಮಾಡ್ತೈತಿ. ಸೊ ದಟ್ ಇಸ್ ವಾಟ್ ನೀವು ಈಗ ಸದ್ಯಕ್ಕೆ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಪ್ರಿಂಟ್ ಎಫ್ ಏನಂತಂದ್ರೆ ಇದು ಇಲ್ಲಿ ಏನು ಬರೀತೀರಿ ಇನ್ ದ ಬ್ರೇಸಸ್, ಓಕೆ, ಅದು ನಿಮ್ಮ ಔಟ್ಪುಟ್ ಕನ್ಸೋಲ್ನಾಗ ಪ್ರಿಂಟ್ ಆಕೈತಿ. ಓಕೆ, ಸೊ ನಾವು ಫಸ್ಟ್ ಏನು ಮಾಡ್ತೀವಿ, ಹೆಡರ್ ಫೈಲ್ ಆ್ಯಡ್ ಮಾಡ್ತೀವಿ, ವಾಯ್ಡ್ ಮೇನ್. ಸೊ ದ ಮೇನ್ ಫಂಕ್ಷನ್ ಇದು ಎಂಟ್ರಿ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್. ಪ್ರಿಂಟ್ ಎಫ್ ಹೆಲೋ ಪವಿ ಅಂತ ಬರ್ತೀವಿ. ಸೊ ಇದನ್ನ ರನ್ ಮಾಡಿದ್ರೆ ನಿಮ್ಗೆ ಹೆಲೋ ಪವಿ ಅಂತಂದು ಔಟ್ಪುಟ್ ಬರ್ತೈತಿ. ಓಕೆ, ಸೊ ಈಗ ನಿಮ್ಗೆ ಅನಿಸ್ಬೋದು ಸರ್ ಸಿ ಪ್ರೋಗ್ರಾಮ್ ಕಲಿಬೇಕಂದ್ರೆ ನಂಗೆ ಲ್ಯಾಪ್ಟಾಪ್ ಬೇಕು, ಅದು ಹೆಂಗೆ ಕಂಪೈಲ್ ಮಾಡಬೇಕು. ಸೊ ಕಾಲೇಜಸ್ದಾಗ ಡಿಫ್ರೆಂಟ್ ವೇಸ್ ಆಫ್ ಟೀಚಿಂಗ್ ಇರ್ತೈತೆ. ಓಕೆ, ಸೊ ನೀವೆಲ್ಲ GCC ಕಂಪೈಲರ್ಸ್ ಯೂಸ್ ಮಾಡ್ಬೋದು, ಇಲ್ಲ ಡೆವ್ ಸಿ ಯೂಸ್ ಮಾಡ್ಬೋದು, ಡೆವ್ C++ ಯೂಸ್ ಮಾಡ್ಬೋದು. ಸೊ ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಕಂಪೈಲರ್ಸ್ ಯೂಸ್ ಮಾಡಿ ನಿಮ್ಮ ಕಾಲೇಜಸ್ದಾಗ ಸ್ಕೂಲ್ಸ್ದಾಗ ಕಲಿಸ್ತಿರ್ತಾರೆ. ಬಟ್ ನಮ್ದೇನಂತಂದ್ರೆ ನೀವು ಮೊಬೈಲ್ನಾಗೂ ಮಾಡ್ಬೋದು. ಓಕೆ, ಸೊ ಆನ್ಲೈನ್ ಸಿ ಕಂಪೈಲರ್ಸ್ ಸಿಗ್ತಾವೆ. ಸೊ ನೀವು ಹೋಗಿ ಗೂಗಲ್ ಕ್ರೋಮ್ನಾಗ ಆನ್ಲೈನ್ ಸಿ ಕಂಪೈಲರ್ಸ್ ಅಂತ ಹೊಡ್ರಿ, ನಿಮ್ಮ ಪ್ರೋಗ್ರಾಮ್ ಇಸ್ ಕೋಡ್ ಶೆಫ್ ಅಂತ ಹಿಂಗೆ ಆನ್ಲೈನ್ ವೆಬ್ಸೈಟ್ ಸಿಗ್ತಾವೆ. ಅಲ್ಲಿ ಡೈರೆಕ್ಟ್ ಹೋಗಿ ನೀವು ಪ್ರೋಗ್ರಾಮ್ ಬರೆದ್ರಿ ಅಂದ್ರಲ್ಲ, ರನ್ ಅಂತ ಹೊಡೆದ್ರೆ ನಿಮ್ಗೆ ರನ್ ಮಾಡಿ ಔಟ್ಪುಟ್ ತೋರಿಸ್ತೈತಿ. ನಿಮ್ಮ ಪ್ರೋಗ್ರಾಮ್ನಾಗ ಎರರ್ಸ್ ಇದ್ರೆ ಎರರ್ಸು ತೋರಿಸ್ತೈತಿ. ಸೊ ಇಟ್ ಈಸ್ ಈಸಿ. ಸೊ ನಿಮ್ಗೆ ಲ್ಯಾಪ್ಟಾಪ್ ಬೇಕಂತ ಏನಿಲ್ಲ, ನೀವು ಕಲಿಬೇಕಂದ್ರೆ ನಿಮ್ಮ ಮೊಬೈಲ್ನಾಗೂ ಈಸಿ ಆ್ಯಂಡ್ ಮೇ ಬಿ ಸ್ವಲ್ಪ ಟಫ್ ಆಕೈತೆ ಟೈಪ್ ಮಾಡೋಕೆ. ಬಟ್ ಸ್ಟಿಲ್ ಸ್ಟಾರ್ಟಿಂಗ್ ಅಟ್ ಅ ಬಿಗಿನರ್ ಲೆವೆಲ್ನಾಗ ಐತಲ್ಲ ನೀವು ಈಸಿಲಿ ಕಲಿಬಹುದು. ಸೊ ಬ್ರೌಸರ್ನಾಗ ಹೋಗ್ರಿ, ಒಂದು ಸಿಂಪಲ್ ಪ್ರೋಗ್ರಾಮ್ ಟೈಪ್ ಮಾಡ್ರಿ, ಎಕ್ಸಿಕ್ಯೂಟ್ ಮಾಡ್ರಿ. ಸೊ ಆನ್ಲೈನ್ ಕಂಪೈಲರ್ ಯೂಸ್ ಮಾಡ್ಕೊಂಡು ರನ್ ಮಾಡ್ರಿ, ನಿಮ್ಗೆ ಔಟ್ಪುಟ್ ಬರ್ತೈತಿ. ಸೊ ಇದು ನಾರ್ಮಲ್ ಸ್ಟ್ಯಾಂಡರ್ಡ್ ಒಂದು ಸಿಂಪಲ್ ಪ್ರೋಗ್ರಾಮ್ ಐತಿ. ಓಕೆ, ನೆಕ್ಸ್ಟ್ ನಾನು ನಿಮ್ಗೆ ಆ್ಯಕ್ಚುಲಿ ಇವತ್ತು ಏನು ಹೇಳ್ಬೇಕಂದ್ರೆ, ಫಸ್ಟ್ ಅದೇ ಹೇಳಿದ್ನಲ್ಲ ಸಿ ಅಂದ್ರೆ ಗಲಿ ಕ್ರಿಕೆಟ್ ಇದ್ದಂಗೆ. ಸೊ ಮೊದಲು ನಾವೇನು ಮಾಡೋಣ, ಸ್ಟ್ಯಾಂಡರ್ಡ್ ಈಗ ಪ್ರಿಂಟ್ ಎಫ್ ಐತಲ್ಲ ಇದ್ರಲ್ಲೇನೋ ಆಟ ಆಡೋಣ. ಓಕೆ, ಸೊ ನಿಮ್ಗೆ ಯಾವಾಗಲೂ ಸಿದಾಗ ಏನದಾವಂದ್ರೆ ನಿಮ್ಗೆ /n/t ಅಂತ ಬರ್ತೈತಿ. ಓಕೆ, /n ಆಮೇಲೆ /t. ಓಕೆ, /n ಅಂದ್ರೆ ನ್ಯೂ ಲೈನ್. ಓಕೆ, ದ ಕರ್ಸರ್ ಮೂವ್ಸ್ ಟು ದ ನ್ಯೂ ಲೈನ್. /t ಅಂದ್ರೆ ಟ್ಯಾಬ್. ಸೊ ನೀವು ಹೆಂಗೆ ಸ್ಪೇಸ್ ಟ್ಯಾಬ್ /n. ಸೊ ಪ್ರಿಂಟ್ ಎಫ್ ನಾಗ ಹೆಲೋ ಪವಿ ಅಂತ ಐತಿ. ಈಗ ನಂದು ಇಲ್ಲಿ ಏನಾಗೈತಿ ಒಂದ ಲೈನ್ನಾಗ ಬಂದೈತಿ. ನಾ ಸಪೋಸ್ ಹೆಲೋ ಒಂದು ಲೈನ್ನಾಗ ನೆಕ್ಸ್ಟ್ ಪವಿ ಒಂದು ಲೈನ್ನಾಗ ಮಾಡ್ಬೇಕಂದ್ರೆ ಹೆಲೋ ಆದ್ಮೇಲೆ /n ಬರ್ದಪ್ಪ ಅಂತಂದ್ರೆ ಹೆಲೋ ಇಲ್ಲಿ ಬರ್ತೈತಿ, ಪವಿ ಇಲ್ಲಿ ಬರ್ತೈತಿ. ಸಪೋಸ್ ನಂಗೆ ಹೆಲೋ ಆಮೇಲೆ ಟ್ಯಾಬ್ ಪವಿ ಬರ್ಬೇಕಾಗಿತ್ತು. ಸೊ ಹೆಲೋ /t ಪವಿ ಅಂತ ಬರುತ್ತೆ ಅಂದ್ರೆ ಹೆಲೋ ಟ್ಯಾಬ್ ಪವಿ. ಇಲ್ಲಿ ಸದ್ಯಕ್ಕೆ ಸ್ಪೇಸ್ ಐತಿ, ಸೊ ಸ್ಪೇಸ್ ಬಂದೈತಿ. ಇಲ್ಲಪ್ಪ ನಾನು ಟ್ಯಾಬ್ /n ಯೂಸ್ ಮಾಡ್ಕೊಂಡ್ರೆ ಸೊ ಟ್ಯಾಬ್ ಬರ್ತೈತಿ, ನೆಕ್ಸ್ಟ್ ಲೈನಿಗೆ ಬರ್ತೈತಿ. ಸೊ ಇದನ್ನ ಯಾಕೆ ಹೇಳಂತೀನಿ ಅಂದ್ರೆ, ಈಗ ಬೇಸಿಕ್ ಎಲ್ಲದರಾಗೂ ನೀವು ಅಕಸ್ಮಾತ್ ನಾಳೆ ಮುಂದೆ ಫ್ಯೂಚರ್ನಾಗ ಪ್ರೋಗ್ರಾಮಿಂಗ್ನಾಗ ಹೋದ್ರೆ ಸೊ ನಿಮ್ಗೆ ಐ ಥಿಂಕ್ ಪ್ರೋಗ್ರಾಮ್ ಬರೀಬೇಕಾದ್ರೆ ಮೇನ್ ಆ್ಯಕ್ಚುಯಲ್ ಗೋಸ್ ವಿತ್ ಆಸ್ಟ್ರಿಕ್ಸ್. ಓಕೆ, ಆಸ್ಟ್ರಿಕ್ಸ್ ಹೆಂಗೆ ಪ್ರಿಂಟ್ ಮಾಡಬೇಕು ಅವಾಗೆಲ್ಲ ಅಡ್ವಾನ್ಸ್ ಲೈಕ್ ಲೂಪ್ಸ್, ವೈಲ್, ಇಫ್ ಕಂಡೀಷನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಮಾಡೋದು. ಸೊ n ನಂಬರ್ಸ್ ಆಫ್ ವೇಸ್ ಆಫ್ ಆಸ್ಟ್ರಿಕ್ ಪ್ಯಾಟರ್ನ್ಸ್ ಪ್ರಿಂಟಿಂಗ್ ಬರ್ತೈತಿ. ಬಟ್ ಈಗ ಸದ್ಯಕ್ಕೆ ನಾವು ಅರ್ಥ ಮಾಡ್ಕೊಳಕ್ಕೆ ಹೆಂಗೆ ಸಿ ವರ್ಕ್ ಆಕೈತೆ ಅಂತ ಸದ್ಯಕ್ಕೆ ನಾವು ಪ್ರಿಂಟ್ ಎಫ್ನಾಗ ಆಟ ಆಡೋಣ. ಓಕೆ, ಸೊ ಇದು ನಿಮ್ಮ ಸ್ಕ್ರೀನ್. ನಾನೀಗ ಆಸ್ಟ್ರಿಕ್ ಪ್ಯಾಟರ್ನ್ ಪ್ರಿಂಟ್ ಮಾಡೋದು. ಸೊ ಆಸ್ಟ್ರಿಕ್ ಪ್ಯಾಟರ್ನ್ ಏನೈತಪ್ಪ ನಂದು, ಇಲ್ಲ ಆಸ್ಟ್ರಿಕ್ ಐತಿ, ಇಲ್ಲೊಂದು ಆಸ್ಟ್ರಿಕ್ ಐತಿ. ಓಕೆ, ಇಲ್ಲೊಂದು ಆಸ್ಟ್ರಿಕ್ ಐತಿ. ನನಗೆ ಈ ಪ್ಯಾಟರ್ನ್ ಪ್ರಿಂಟ್ ಆಗಬೇಕಾಗಿದೆ. ಓಕೆ, ನಾ ಪ್ರೋಗ್ರಾಮ್ ಹೆಂಗೆ ಬರೀಬೇಕು? ಸೊ ನಾ ಪ್ರೋಗ್ರಾಮ್ ಬರೋಕ್ಕಿಂತ ಮುಂಚೆ ಸೊ ನೀವು ನಿಮ್ಮ ಸ್ಕ್ರೀನ್ನ ಒಂದು ಲೈಕ್ ಗ್ರಿಡ್ ಅಂತ ಅನ್ಕೊರಿ. ಓಕೆ, ಸೊ ನಿಮ್ದು ಫಸ್ಟ್ ಸ್ಟಾರ್ ಎಲ್ಲಿ ಬರ್ಬೇಕು, ಮಿಡಲ್ ಆಫ್ ದ ಗ್ರಿಡ್ ಬರ್ಬೇಕು. ಓಕೆ, ನಮ್ದು ಈಗ ನೋಡ್ರಿ ಇಲ್ಲೇ ನಂದು ಈ ಪ್ಯಾಟರ್ನ್ಗೆ ಸೊ ನಾನು ಲಾಸ್ಟ್ ಲೈನ್ನಾಗ ಇಷ್ಟು ಸ್ಟಾರ್ಸ್ ಅದ, ಎಷ್ಟು 1 2 3 4 5 ಸ್ಟಾರ್ಸ್ ಅದ. ಓಕೆ, ನಂದು ಮಿಡಲ್ ಆಫ್ ದ ಸ್ಟಾರ್ ಇಲ್ಲಿ ಬರ್ಬೇಕು.
ನಾನೇನು ಮಾಡ್ತೀನಿ ಈಗ ಸದ್ಯಕ್ಕೆ ಸ್ಪೇಸಸ್ ಯೂಸ್ ಮಾಡ್ಬೋದು, ಬಟ್ ಐ ಗೋ ವಿತ್ ಸ್ಲ್ಯಾಶ್ ಟಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಟ್ಯಾಬಿಗೆ ಯೂಸ್ ಮಾಡಿ. ಸೊ ಇವೇನು ಖಾನಿ ಅದಾವಲ್ಲ ಇಲ್ಲೇ ಸ್ಲ್ಯಾಶ್ ಟಿ, ಓಕೆ, ಸ್ಲ್ಯಾಶ್ ಸ್ಲ್ಯಾಶ್ ಸ್ಲ್ಯಾಶ್. ಸೊ 1 ಟ್ಯಾಬ್ 2 ಟ್ಯಾಬ್ 3 ಟ್ಯಾಬ್ 4 ಟ್ಯಾಬ್ಸ್ 4 ಟ್ಯಾಬ್ಸ್ ಆದ್ಮ್ಯಾಗ ನಿಮ್ಗೆ ಆಸ್ಟ್ರಿಕ್ ಬರಬೇಕು. ಸೊ ನಿಮ್ಮ ಪ್ರಿಂಟ್ ಎಫ್ ಏನಿರ್ತದಪ್ಪ ಅಂತಂದ್ರೆ, ಸೊ ಇದು ನಿಮ್ಮ ಫಸ್ಟ್ ಆಸ್ಟ್ರಿಕ್ ಇನ್ ಪ್ರಿಂಟ್ ಎಫ್. ದ ಸೆಕೆಂಡ್ ಲೈನ್ ಇನ್ ಆಸ್ಟ್ರಿಕ್ ಹೆಂಗೆ ಬರ್ತೈತೆ ಅಂದ್ರೆ, ಸೊ ಇಲ್ಲೇ ನೋಡ್ರಿ, ಈಗ ನನಗೆ ಏನು ಬರಬೇಕು, ಇಲ್ಲಿ ಮಿಡಲ್ದಾಗ ಬರಬೇಕು. ಓಕೆ, ಸೊ ಅವಾಗ ಏನು ಮಾಡ್ತೀರಿ, 1/2/1 ಸ್ಟಾರ್ ಬರೀತೀರಿ, ಆವಾಗ ಮತ್ತೊಂದು ಸ್ಲ್ಯಾಶ್ ಮತ್ತೊಂದು ಸ್ಟಾರ್ ಬರೀತೀರಿ, ಆವಾಗ ಮತ್ತೊಂದು ಸ್ಲ್ಯಾಶ್ ಮತ್ತೊಂದು ಸ್ಟಾರ್ ಬರೀತೀರಿ. ಸೊ ದಟ್ ಗೋಸ್ ಟು ಫಸ್ಟ್ 2 ಸ್ಲ್ಯಾಶ್ ಅದಾವೆ, 1/2 ಸ್ಲ್ಯಾಶ್. ಓಕೆ, ನೆಕ್ಸ್ಟ್ ಇಲ್ಲಿ ಆಸ್ಟ್ರಿಕ್ ಬರುತ್ತೆ. ನೆಕ್ಸ್ಟ್ ಏನೈತಿ, ಮತ್ತೊಂದು ಸ್ಲ್ಯಾಶ್ ಐತಿ, ಮತ್ತೊಂದು ಸ್ಲ್ಯಾಶ್ ಟಿ, ಆಮೇಲೆ ಮತ್ತೊಂದು ಆಸ್ಟ್ರಿಕ್, ಆಮೇಲೆ ನೆಕ್ಸ್ಟ್ ಏನೈತಿ, ಸೊ ಇದಾದ್ಮೇಲೆ ಮತ್ತೊಂದು ಸ್ಲ್ಯಾಶ್ ಐತಿ, ಸ್ಲ್ಯಾಶ್ ಟಿ, ಅದಾದ್ಮೇಲೆ ಮತ್ತೊಂದು ಆಸ್ಟ್ರಿಕ್. ಸೊ ಕ್ಲೋಸ್ ದ ಪ್ರಿಂಟ್. ಇದು ಸೆಕೆಂಡ್ ಲೈನ್ ಆಯ್ತು. ಈಗ ನೆಕ್ಸ್ಟ್ ಥರ್ಡ್ ಲೈನ್ ಬರೋಣ. ಥರ್ಡ್ ಲೈನ್ ಇಲ್ಲಿ ಏನೈತಿ, ಫಸ್ಟಿಗೆ ಆಸ್ಟ್ರಿಕ್ ಐತಿ. ಸೊ ಫಸ್ಟಿಗೆ ಆಸ್ಟ್ರಿಕ್, ನೆಕ್ಸ್ಟ್ ಸ್ಲ್ಯಾಶ್ 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 ಸ್ಲ್ಯಾಶ್. ಸೊ ಕನ್ಸಿಕ್ಯೂಟಿವ್ ಬರ್ತದೆ. ಸೊ ನೆಕ್ಸ್ಟ್ ಸ್ಲ್ಯಾಶ್ ಟಿ ಆಸ್ಟ್ರಿಕ್ ಸ್ಲ್ಯಾಶ್ ಟಿ ಆಸ್ಟ್ರಿಕ್. ಸೊ ಎಷ್ಟಾದ್ರು 1 2 3 4 5 ಬರ್ಬೇಕು ನಮ್ಗೆ. ಸೊ 1 2 3 ಆಯ್ತು. ಓಕೆ, ಸ್ಲ್ಯಾಶ್ ಟಿ 4 ಆಯ್ತು, ಸ್ಲ್ಯಾಶ್ ಟಿ 5 ಆಯ್ತು. ಸೊ ದಿಸ್ ಈಸ್ ಯುವರ್ ಲಾಸ್ಟ್ ಲೈನ್. ಸೊ ಇದನ್ನೇ ನೀವು ರನ್ ಮಾಡಿದ್ರಪ್ಪ ಅಂದ್ರೆ ಇದು ಬರ್ತೈತಿ. ಸೊ ನಾ ಯಾಕೆ ಇದನ್ನ ಹೇಳಂತೀನಪ್ಪ ಅಂದ್ರೆ, ಈಗೇನಾಯ್ತು, ನೀವು ಪ್ರಿಂಟ್ ಎಫ್ ಬರೆದ್ರಿ, ಇದನ್ನ ಬರೆದ್ರಿ. ಓಕೆ, ಸೊ ಇದು ಈ ಪ್ಯಾಟರ್ನ್ ಪ್ರಿಂಟ್ ಮಾಡಂಗಿಲ್ಲ, ಯಾಕಂದ್ರೆ ಯು ಆರ್ ನಾಟ್ ಟೆಲಿಂಗ್ ಅ ಕರ್ಸರ್ ಟು ಗೋ ಟು ದ ನೆಕ್ಸ್ಟ್ ಲೈನ್. ಇವೇನೈತಿ, ಇದು ಫಸ್ಟ್ ಲೈನ್ ಆಗೈತಿ, ಸೆಕೆಂಡ್ ಲೈನ್ ಆಗೈತಿ, ಥರ್ಡ್ ಲೈನ್ ಆಗೈತಿ, ಬಟ್ ನೀವೆಲ್ಲೂ ಸ್ಲ್ಯಾಶ್ ಏನ್ ಯೂಸ್ ಮಾಡಿಲ್ಲ. ಸೊ ಅಂಟಿಲ್ ಅನ್ಲೆಸ್ ನೀವು ಸ್ಲ್ಯಾಶ್ ಏನ್ ಯೂಸ್ ಮಾಡೋ ಮಟ ಕರ್ಸರ್ ನೆಕ್ಸ್ಟ್ ಲೈನಿಗೆ ಹೋಗಂಗಿಲ್ಲ. ಸೊ ಇಲ್ಲಿ ಏನೈತಲ್ಲ, ಇಲ್ಲೇ ನೀವು ಸ್ಲ್ಯಾಶ್ ಏನ್ ಬರಿಬೇಕು, ಇಲ್ಲೇ ಸ್ಲ್ಯಾಶ್ ಏನ್ ಬರಿಬೇಕು, ಆಮೇಲೆ ನೆಕ್ಸ್ಟ್ ಇಲ್ಲೇ ಸ್ಲ್ಯಾಶ್ ಏನ್ ಬರಿಬೇಕು. ಸೊ ನಿಮ್ ಕರ್ಸರ್ ಫಸ್ಟ್ ಆಸ್ಟ್ರಿಕ್ ಬರಿತೈತಿ, ಆಮೇಲೆ ಸ್ಲ್ಯಾಶ್ ಏನ್ ನೋಡ್ತೈತಿ, ಏನ್ ಮಾಡ್ತೈತಿ, ನೆಕ್ಸ್ಟ್ ಲೈನ್ ಬರ್ತೈತಿ. ನೆಕ್ಸ್ಟ್ ಲೈನ್ ಬಂದು 2 ಟ್ಯಾಬ್ ಕೊಡ್ತೈತಿ, ಆಸ್ಟ್ರಿಕ್ ಪ್ರಿಂಟ್ ಮಾಡ್ತೈತಿ, ಮತ್ತೊಂದು ಟ್ಯಾಬ್ ಕೊಡ್ತೈತಿ, ಮತ್ತೆ ಆಸ್ಟ್ರಿಕ್ ಪ್ರಿಂಟ್ ಮಾಡ್ತೈತಿ, ಮತ್ತೊಂದು ಟ್ಯಾಬ್ ಕೊಡ್ತೈತಿ, ಮತ್ತೆ ಆಸ್ಟ್ರಿಕ್ ಪ್ರಿಂಟ್ ಮಾಡ್ತೈತಿ. ಅದಾದ್ಮೇಲೆ ಏನೈತಿ, ಸ್ಲ್ಯಾಶ್ ಏನ್ ಐತಿ. ಸೊ ಕರ್ಸರ್ ಮೂವ್ಸ್ ಟು ದ ನೆಕ್ಸ್ಟ್ ಲೈನ್. ನೆಕ್ಸ್ಟ್ ಏನೈತಿ, ಸ್ಟಾರ್ ಬಂತು, ಸೊ ಆಸ್ಟ್ರಿಕ್ ಬಂತು. ನೆಕ್ಸ್ಟ್ ಸ್ಲ್ಯಾಶ್ ಟಿ 1 ಸ್ಪೇಸ್, ನೆಕ್ಸ್ಟ್ ಸ್ಟಾರ್ ಸ್ಟಾರ್, ನೆಕ್ಸ್ಟ್ ಟ್ಯಾಬ್, ನೆಕ್ಸ್ಟ್ ಆಸ್ಟ್ರಿಕ್, ಟ್ಯಾಬ್ ಆಸ್ಟ್ರಿಕ್, ಟ್ಯಾಬ್ ಆಸ್ಟ್ರಿಕ್, ನೆಕ್ಸ್ಟ್ ಸ್ಲ್ಯಾಶ್ ಅಗೇನ್ ಕರ್ಸರ್ ಮೂವ್ಸ್ ಟು ದ ನೆಕ್ಸ್ಟ್ ಲೈನ್. ಸಿಂಪಲ್ ಐತಿ. ಸೊ ಇದು ನಾ ಯಾಕೆ ಬರೀ ಪ್ರಿಂಟ್ ಎಫ್ ಸ್ಲ್ಯಾಶ್ ಎನ್ ಸ್ಲ್ಯಾಶ್ ಟಿ ಇಟ್ಕೊಂಡು ಆಟ ಆಡಂತಂದ್ರೆ, ನಿಮ್ಗೆ ಪ್ಯಾಟರ್ನ್ ಪ್ರಿಂಟ್ ಮಾಡಕ್ ಹೆಂಗಂತ ಫಸ್ಟ್ ಇಲ್ಲಿಂದ ಅರ್ಥ ಆಗ್ಬೇಕು. ಆಮೇಲೆ ನೀವು ಲೂಪ್ಸಿಗೆ ಹೋದಾಗ ನಿಮ್ಗೆ ಈಸಿ ಆಕೈತಿ. ಈ ಗ್ರಿಡ್ ಫಾರ್ಮ್ಯಾಟ್ ನಿಮ್ಗೆ ಅರ್ಥ ಆಯ್ತಲ್ಲ, ಹೆಂಗ್ ಪ್ರಿಂಟ್ ಆಕೈತಿ, ಹೆಂಗ್ ಟ್ಯಾಬ್ಸ್ ಕೊಡ್ಬೇಕು, ಹೆಂಗ್ ಸ್ಪೇಸಸ್ ಕೊಡ್ಬೇಕು ಅಂತ. ಸೊ ದೆನ್ ನಿಮ್ಗೆ ಈಸಿ ಆಕೈತಿ ಅಂತ. ಓಕೆ, ಸೊ ಈಗ ಈ ಪ್ಯಾಟರ್ನ್ ಪ್ರಿಂಟ್ ಮಾಡಿದ್ವಿ. ನೆಕ್ಸ್ಟ್ ನೀವು ಸಪೋಸ್ ಇದನ್ನ ರಿವರ್ಸ್ನ ಪ್ರಿಂಟ್ ಮಾಡ್ಬೇಕಪ್ಪ, ಇದನ್ನ ರಿವರ್ಸ್ನ ಪ್ರಿಂಟ್ ಮಾಡ್ಬೇಕು. ಅವಾಗ ಏನಾಕೈತಿ, ದಿಸ್ ಲೈನ್ ಗೋಸ್ ಟು ದ ಫಸ್ಟ್, ಈ ಸೆಕೆಂಡ್ ಲೈನ್ ಇಲ್ಲೇ ಇರ್ತೈತಿ, ಈ ಲೈನ್ ಇಲ್ಲಿ ಬರ್ತೈತಿ. ಸೊ ಅದರ್ ಸಿಮಿಲರ್ ವೇನಾಗ ಪ್ರಿಂಟ್ ಮಾಡ್ತಾರೆ. ಇದು ಒಂದು ಫಾರ್ಮ್ಯಾಟ್. ಇನ್ನೊಂದು ಪ್ರಿಂಟ್ ಎಫ್ ನಾಗ ಏನಾಯ್ತು ಅಂದ್ರೆ, ಮೇಜರ್ ನಾವು ಯೂಸ್ ಮಾಡೋದು %d ಆಮ್ಯಾಗ %c. ಈಗ ಸದ್ಯಕ್ಕೆ ಇವೆರಡಕ್ಕೆ ಕನ್ಸಿಡರ್ ಮಾಡೋದು. %d %c ಅಂದ್ರೆ %d ನಥಿಂಗ್ ಬಟ್ ಅದು ಇಂಟಿಜರ್ ರೆಪ್ರೆಸೆಂಟೇಷನ್ ಮಾಡ್ತೈತಿ. %c ಇಸ್ ನಥಿಂಗ್ ಬಟ್ ಅದು ಕ್ಯಾರೆಕ್ಟರ್ ರೆಪ್ರೆಸೆಂಟೇಷನ್ ಮಾಡ್ತೈತಿ. ಏನಿದು ಅಂತಂದ್ರೆ, ಸಪೋಸ್ ನಾವು ಈಗ ನಾವು ಬಸ್ ಓಕೆ ನಾ ಬರ್ತೀನಿ, ಉಪ್ಪು ಸರ್ ಪ್ರಿಂಟ್ ಆಯ್ತು ಸರ್, ನಂತ ಮಸ್ತ್ ಆಯ್ತು, ಎಕ್ಸಿಕ್ಯೂಟ್ ಆಯ್ತು ಅಂತ ನೀವು ಹೇಳ್ತೀರಿ. ನಾ ಹೇಳ್ತೀನಿ ಆಯ್ತಪ್ಪ ಸ್ಟಾರ್ ಮಾಡಿದೀನಿ, ಈಗ ಸ್ಟಾರ್ ಜಾಗಕ್ಕೆ ನನಗೆ 1 ಪ್ರಿಂಟ್ ಮಾಡೋದು. ನೀವೇನ್ ಮಾಡ್ತೀರಿ, ಬರ್ತೀರಿ ಇವೆಲ್ಲ ಸ್ಟಾರ್ ಅಂತ ತೆಗಿತೀರಿ, 1 ಮಾಡ್ತೀರಿ, ಸ್ಟಾರ್ ತೆಗಿತೀರಿ, 1 ಮಾಡ್ತೀರಿ, ಮತ್ತು ಸರ್ ಎಕ್ಸಿಕ್ಯೂಟ್ ಆಯ್ತು ಅಂತ ಹೇಳ್ತೀರಿ. ನಾ ಮತ್ತೆ ಬರ್ತೀನಿ, ಈಗ ನಂಗೆ 1 ಬೇಡಪ್ಪ, ನನಗೆ ಎ ಬೇಕು ಅಂತ ಹೇಳ್ತೀರಿ. ಅವಾಗ ನೀವು ಏನು ಮಾಡ್ತೀರಿ, ಮತ್ತೆ ಈ ಸ್ಟಾರ್ ತೆಗಿತೀರಿ, ಸಾರಿ 1 ಬರ್ದಿರ್ತೀರಲ್ಲ, 1 ತೆಗಿತೀರಿ, ಎ ಮಾಡ್ತೀರಿ. ಸೊ ಇದನ್ನ ಮಾಡೋಕ್ಕಿಂತ
ಥಿಂಕ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಸೊ ಏನಂದ್ರೆ ಪ್ರೋಗ್ರಾಮರ್ ಯಾವಾಗಲೂ ರೀಯೂಸಿಂಗ್ ಆಫ್ ದ ಕೋಡ್ನ ಥಿಂಕ್ ಮಾಡಬೇಕು. ಸೊ ನಾ ಏನು ಮಾಡಿದ್ರೆ ನಾನು ಜಸ್ಟ್ ಒನ್ ವೇರಿಯಬಲ್ ಅಥವಾ ಒನ್ ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ಥ್ರೂ ಔಟ್ ದ ಪ್ರೋಗ್ರಾಮ್ ನಂಗೆ ಚೇಂಜ್ ಆಗಬೇಕು. ಹಂಗೆ ಏನು ಮಾಡ್ಬೋದು? ಸೊ ಥಿಂಕ್ ಮಾಡ್ಬೇಕಂದ್ರೆ ಸೊ ಅವಾಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಕ್ಯಾರ್ ಓಕೆ ಸೊ ಸಿ ಈಕ್ವಲ್ಸ್ ಟು ಸ್ಟಾರ್ ಅಂತ ಹಾಕ್ತೀನಿ. ಓಕೆ, ಹಾಕಿ ನಾನು ಏನು ಮಾಡ್ಬಿಡ್ತೀನಿ, ಇದು ಏನು ಇದು ಐತಲ್ಲ ಪ್ರಿಂಟ್ ಎಫ್ ಸ್ಲ್ಯಾಶ್ ಟಿ ಆದಮೇಲೆ ಸ್ಟಾರ್ ಐತಲ್ಲ, ಈ ಪ್ರಿಂಟ್ ಎಫ್ನ ನಾನು ರೀರೈಟ್ ಮಾಡ್ತೀನಿ. ಏನಂತ ರೀರೈಟ್ ಮಾಡ್ತೀನಿ? ಸೊ ಇದು ಸ್ಲ್ಯಾಶ್ ಟಿ ಸೊ 4 times ಆಫ್ ಸ್ಲ್ಯಾಶ್ ಟೀಸ್. ಓಕೆ, ಅದಾದಮೇಲೆ ಈ ಆಸ್ಟ್ರಿಕ್ ಬದಲಿ ಪರ್ಸಂಟೇಜ್ ಸಿ ಕ್ಲೋಸ್ ಮಾಡಿ ಇಲ್ಲಿ ನನ್ನ ಕ್ಯಾರೆಕ್ಟರ್ ಏನೈತಿ ಸಿ ಅಂತ ಬರೀತೀನಿ. ಸಿ ಅಂತ ಬರೆದು ಇಲ್ಲಿ ಕ್ಲೋಸ್ ಮಾಡ್ತೀನಿ. ಓಕೆ, ನಿಮಗೆ ಕನ್ಫ್ಯೂಸ್ ಆಗತ್ತಿರ್ಬೇಕು. ಸೊ ಸಿ 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 ಟು ಮಚ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನ ಎ ಮಾಡ್ಬಿಡ್ತೀನಿ. ಓಕೆ, ಸೊ ಎ. ಈಗ ಕ್ಯಾರ್ ಎ ಐತಿ, ಎ ವ್ಯಾಲ್ಯೂ ಏನೈತಿ ಆಸ್ಟ್ರಿಕ್ ಐತಿ. ಓಕೆ, ಸೊ ಈ ಪ್ರಿಂಟ್ ಎಫ್ನಾಗ ನಾ ಏನು ಮಾಡಿದೆ, ನಾಲ್ಕು ಸ್ಲ್ಯಾಶ್ ಟಿ ಬರೆದು ಪರ್ಸಂಟೇಜ್ ಸಿ ಬರೆದು ಎ ಬರೆದು ಇಲ್ಲಿಗೆ ಏನಾಗ್ಬಿಡ್ತದ, ಸೊ ಎ ವಿಲ್ ಬಿ ರೀಪ್ಲೇಸ್ಡ್ ವಿತ್ ಆಸ್ಟ್ರಿಕ್. ಸೊ ಹಂಗ ಸೇಮ್ ಸಿಮಿಲರ್ ವೇ ಈ ಪ್ರಿಂಟ್ ಎಫ್ನಾಗ ತೆಗೆದು ನೀವೇನು ಮಾಡ್ಬಿಡ್ತೀರಿ, ಇದು ಪರ್ಸಂಟೇಜ್ ಸಿ ಬರೀತೀರಿ, ಕಾಮ ಹಾಕಿ ಎಷ್ಟು ಪರ್ಸಂಟೇಜ್ ಸಿ ಬರೆದಿರ್ತಾರಲ್ಲ ಅಷ್ಟು ಟೈಮ್ಸ್ ಎ ಮೆನ್ಷನ್ ಔಟ್ ಮಾಡ್ತೀವಿ. ಮುಂದೆ ಸಪೋಸ್ ಈಗ ನಾ ಅದ ಹೇಳಿದಲ್ಲ, ನಾ ಸರ್ ಅದೀನಿ, ನಾ ಬರ್ತೀನಿ, ನಾ ಕೇಳ್ತೀನಿ, ಈಗ ನನಗೆ ಆಸ್ಟ್ರಿಕ್ ಬೇಡ ಎ ಬೇಕು. ಸೊ ಎ ಇದನ್ನ ಏನು ಮಾಡ್ತೀರಿ, ಇದನ್ನ ತೆಗೆದು ಜಸ್ಟ್ ನಂಗೆ 1 ಬೇಕಪ್ಪ, ಇದನ್ನ ತೆಗೆದು 1 ಮಾಡಿದೆ. ಸೊ 1 ವಿಲ್ ಬಿ ಪ್ರಿಂಟೆಡ್ ಥ್ರೂ ಔಟ್. ಈಗ ನಂಗೆ 1 ಬೇಡ, ಸೊ ನನಗೇನು ಬೇಕು, ನನಗೆ 2 ಬೇಕು. ಓಕೆ, ಸೊ ಐ ವಿಲ್ ಮೇಕ್ ಇಟ್ 2. ಸೊ 2 ವಿಲ್ ಬಿ ಪ್ರಿಂಟೆಡ್ ಥ್ರೂ ಔಟ್. ಸೊ ಇದು ಸಿಂಪಲ್ ಕಾನ್ಸೆಪ್ಟ್. ಇನ್ ಡೀಪ್ ಹೋಗೋಣ. ಸೊ ಪರ್ಸೆಂಟೇಜ್ ಡಿ ಹೆಂಗೆ ವರ್ಕ್ ಆಕೈತಿ, ಪರ್ಸೆಂಟೇಜ್ ಸಿ ಹೆಂಗೆ ವರ್ಕ್ ಆಕೈತೆ ಅಂತ. ಬಟ್ ಸಿಂಪಲ್ ನಿಮ್ಗೆ ಯಾಕೆ ಹೇಳಂತೀನಿ ಅಂದ್ರೆ ಇದೊಂದು ನಿಮ್ಗೆ ಅಸೈನ್ಮೆಂಟ್ ಅಂತ ತಿಳ್ಕೊರಿ. ಈಗ ಆಸ್ಟ್ರಿಕ್ ಇದನ್ನ ಪ್ರಿಂಟ್ ಮಾಡಿರಿ. ಸೊ ನೀವು ಒಂದು ಜನರಲ್ ವೇರಿಯೇಬಲ್ ಡಿಕ್ಲೇರ್ ಮಾಡಿ ಅದಕ್ಕೊಂದು ವ್ಯಾಲ್ಯೂ ಅಸೈನ್ ಮಾಡಿರಿ. ವ್ಯಾಲ್ಯೂ ಅಸೈನ್ ಮಾಡಿ ಅದನ್ನ ಪ್ರಿಂಟ್ ಮಾಡಕ್ಕೆ ಟ್ರೈ ಮಾಡಿರಿ. ಅಂದ್ರೆ ಎ ಕೊಟ್ಟು ಅಥವಾ ಬಿ ಕೊಟ್ಟು 1 ಕೊಟ್ಟು 2 ಕೊಟ್ಟು ಆಸ್ಟ್ರಿಕ್ ಕೊಟ್ಟು ಜನರಲ್ ವೇ ಆಫ್ ಪ್ರಿಂಟಿಂಗ್ ಟ್ರೈ ಮಾಡ್ರಿ. ವರ್ಕೌಟ್ ಆಕತ್ತ ಹೇಳ್ರಿ, ನಿಮ್ಮ ಪ್ರೋಗ್ರಾಮ್ನ ಕಮೆಂಟ್ನಾಗ ಹಾಕ್ರಿ, ನೋಡಮ್ಮ, ನಾನು ಟೆಸ್ಟ್ ಮಾಡ್ತೀನಿ. ಓಕೆ, see you in the next video. Thank you all.